ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಕಳೆದ 23 ದಿನಗಳಿಂದ ಇನ್ನು ಜಂತರ್ ಮಂತರ್ ಅಲ್ಲಿ ಸೋನಂ ವಾಂಗ್ಚುಕ್ ಪರಿಸರವಾದಿ ಅಂತ ಹೇಳ್ತಾ ಇದ್ದಾರೆ. ಇವರು ಸ್ಟ್ರೈಕ್ ಅನ್ನು ಕುತ್ಕೊಂಡಿದ್ರು. ಯಾವ್ದ್ರ ಬಗ್ಗೆ? ನೀಟ್ ಎಕ್ಸಾಮ್ ಪೇಪರ್ ಲೀಕ್ ನ ಕುರಿತು 19 ಜನ ಏನು ಮರಣ ಹೊಂದಿದ್ರು, ಸೂಸೈಡ್ ಮಾಡ್ಕೊಂಡ್ರು, ಮಕ್ಕಳ ಕುರಿತು ಅವರು ಏನು ಸ್ಟ್ರೈಕ್ ಅನ್ನು ಕೂತಿದ್ರು. ಇದು ಸಿಜೆಪಿ ಕಡೆಯಿಂದ ಇವರು ಸಪೋರ್ಟ್ ಗೆ ಬಂದಲ್ಲಿ ನಿಂತಿದ್ರು. ಆಕ್ಚುಲಿ ಸಿಜೆಪಿಯ ಅಭಿಜಿತ್ ದೀಪ್ಗೆನೆ ಅವರು ಉಪವಾಸ ಮಾಡ್ಬೇಕಾಯ್ತು, ಬಟ್ ಇವರನ್ನ ಕರೆತಂದ್ರು. ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿಸ್ತಾ ಇದ್ದಾರೆ. ಸೂರ್ಯಕಾಂತ್ ಅವರ ಒಂದು ಹೇಳಿಕೆಯಿಂದ ಇವರು ಸಿಜೆಪಿ ಪಾರ್ಟಿಯನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೆಬ್ ಅನ್ನ ಕ್ರಿಯೇಟ್ ಮಾಡಿದ್ರು. ಇವರೇನು ರಿಜಿಸ್ಟರ್ ಮಾಡಿಲ್ಲ, ವೆಬ್ ಅನ್ನ ಕ್ರಿಯೇಟ್ ಮಾಡಿದ್ರು. ಇದಕ್ಕೆ ತುಂಬಾ ಸಪೋರ್ಟ್ ಸಿಕ್ತು ಇಂಡಿಯಾದಲ್ಲಿ. ಅವರು ಯಾವ್ದೋ ಒಂದು ಪಿಟಿಷನ್ ಬಂದಂತೆ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಅವರಿಗೆ. ಅಲ್ಲಿ ಅವರು ಸೋಷಿಯಲ್ ಮೀಡಿಯಾದ ಯುವಕರು ಏನ್ ಮಾಡ್ತಿದ್ದಾರೆ ಅಂತಾರೆ, ಕೆಲಸ ಇಲ್ಲದ ಕಾಕ್ರೋಚ್ಗಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಮಾತನಾಡಿದ್ಕೇನೆ ಅವರು ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರ್ತಾರೆ ಅನ್ನೋದು ಒಂದು ಮಾತಿಗೆ ಅಭಿಜಿತ್ ದೀಪ್ಗೆ ಅವರು ರೊಚ್ಚಿಗೆದ್ದು ಆ ಪಾರ್ಟಿಯನ್ನ ಮಾಡಿದ್ರು. ಇವರು ಫಾರಿನ್ ಅಲ್ಲಿ ಇರ್ತಕ್ಕಂಥ ಹುಡುಗ, ಇವನು ಬೇರೆ ಕೆಲಸ ಮಾಡ್ಕೊಂಡಿದ್ದ. ಇದಕ್ಕೆ ರೊಚ್ಚಿಗೆದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ರು. ಅದು ಈಗ ಇಲ್ಲಿ ತನಕ ಬಂದು ನಿಂತಿದೆ. ಇಲ್ಲಿ ಬಿಜೆಪಿ ಕೂಡ ಒಂದು ಕಡೆ ತಪ್ಪು ಮಾಡಿದೆ. ಇವರು ಮೊದಲನೇ ಏನು ಸ್ಟ್ರೈಕ್ ಕೂತ್ಕೊಂಡ್ರು ಅವತ್ತೇ ಹೋಗ್ಬಿಟ್ಟು 2-3 ದಿನಗಳಾದ್ಮೇಲೆನೆ ಹೋಗ್ಬಿಟ್ಟು ಇವರು ಅವರ ಕುಂದು ಕೊರತೆಗಳನ್ನ ಕೇಳಬೇಕಿತ್ತು, ಅಥವಾ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆಯನ್ನ ಕೊಡಿಸ್ಬೇಕಿತ್ತು. ಈಗ ಇಡೀ ಸರ್ಕಾರಕ್ಕೇನೆ ಪ್ರಾಬ್ಲಮ್ ಆಗಿದೆ. ನಿನ್ನೆ ಮೊನ್ನೆ ಏನು ಲೋಕಸಭೆ ನಡೆದೇನೆ ಇಲ್ಲ. ಏನು ಆಪೋಸಿಷನ್ ಲೀಡರ್ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಕೂಡ, ರಾಹುಲ್ ಗಾಂಧಿ ಕೂಡ ಕಪ್ಪು ಬಟ್ಟೆ ತರಿಸಿ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಆನಂತರನೇ ಡಿಸ್ಕಷನ್ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಆದ್ರೆ ಅದೇ ರೀತಿ ವೇಣುಗೋಪಾಲ್ ಕೂಡ ಅವರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಿದ್ದಾರೆ. ಆಮೇಲೆ ಡಿಸ್ಕಷನ್. 19 ಜನ ಮರಣ ಹೊಂದಿದ್ದಾರೆ, ಪೇಪರ್ ಲೀಕ್ ಆಗಿದೆ ಅಂತ ಹೇಳಿದ್ರು. ಏನು ಇದೇ ಮೊದಲ ಬಾರಿಗೆ ಏನು ಪೇಪರ್ ಲೀಕ್ ಅಲ್ಲ. 2010ರಲ್ಲೂ ಲೀಕ್ ಆಯಿತು, 2012ರಲ್ಲೂ ಲೀಕ್ ಆಯಿತು, ಬೇರೆ ಬೇರೆ ಪೇಪರ್ಗಳು. 2010ರಲ್ಲಿ ಇದೇ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು, 13ರಲ್ಲೂ ಕೂಡ ಲೀಕ್ ಆಗಿತ್ತು ಕಾಂಗ್ರೆಸ್ ಇರುವಂತ ಸಂದರ್ಭದಲ್ಲಿ. ಆವಾಗ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಮಧ್ಯೆ ಏನು ಸೋನಂ ವಾಂಗ್ಚುಕ್ ಆಸ್ಪತ್ರೆಯಲ್ಲೇ ಇದ್ದ 24-25 ದಿನಗಳು. ಇವರು ಒಂದು ಲೆಟರ್ ನ ಬರೆದು ಅದರಲ್ಲಿ 3 ಕಂಡೀಷನ್ ಗಳನ್ನ ಹಾಕಿ, ಈಗ ಏನ್ ಇರ್ತಕ್ಕಂಥ ಸ್ಟೂಡೆಂಟ್ ಗಳ ಮೇಲೆ ಯಾವುದೇ FIR ಅನ್ನ ಹಾಕಬಾರ್ದು, ಹಾಗೆ ಸತ್ತವರಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಅದೇ ರೀತಿ ಏನು ಆಸ್ಪತ್ರೆಯಲ್ಲಿ 20 ಜನ ಅಡ್ಮಿಟ್ ಆಗಿದ್ದಾರೆ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಸರ್ಕಾರದ ವತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಏನು ಮೊನ್ನೆ ಜಂತರ್ ಮಂತರಿಂದ ಲೋಕಸಭೆ ಮುತ್ತಿಗೆ ಹಾಕಕ್ ಹೋಗ್ತಾರೆ. ಅಲ್ಲಿ ಜನ ಬಂದಂತ ಜನಕ್ಕೆ ಸಪೋರ್ಟರ್ಸ್ಗೆ ಮೊದಲೇ ಇವರು ಪ್ರಿಕಾಕ್ಷನ್ ತಗೋಬೇಕಿತ್ತು. ಅಲ್ಲಿ ತುಂಬಾ ಜನ ಸಪೋರ್ಟರ್ಸ್ ಬಂತು. ಮುತ್ತಿಗೆನ ಗೇಟ್ ಹತ್ರನೇ ಹೋದ್ರು. ಲೋಕಸಭೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಗಲಾಟೆ ಆಗಿ ಅವತ್ತು ಲೋಕಸಭೆನೆ ನಡೀಲಿಲ್ಲ, ಹೊರಗಡೆ ಬಂದ್ರು. ನಿನ್ನೆ ಏನಾಯ್ತು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತನಾಡಿ, ಇದೇ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಮೇಲೆ ಇದು ಸಭೆ ನಡೆಯೋದಕ್ಕೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಕಪ್ಪು ಬಟ್ಟೆ ತರಿಸಿ ಹೊರಗಡೆ, ಲೋಕಸಭೆ ಹೊರಗಡೆ ಎಲ್ಲಾ ಪಾರ್ಟಿಗಳು, ಆಮ್ ಆದ್ಮಿ ಕಡೆಯಿಂದ ಹಿಡಿದು ಎಲ್ಲಾ ಪಾರ್ಟಿಗಳು ಸಹಿತ ಏನು ನಿನ್ನೆ ಸ್ಟ್ರೈಕ್ ಮಾಡಿದ್ರು. ಆನಂತರ ಸಾಯಂಕಾಲ ಏನೋ ಒಂದು ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಏನೇನ್ ಆಯ್ತು, ಸ್ಟೂಡೆಂಟ್ ಗೆ ಏನೇನ್ ಮಾಡಿದ್ರು ಅಂತ ಅದನ್ನು ಕೂಡ ಅವರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡ್ಲೇಬೇಕು ಅಂತ ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ ಫೇಲ್ ಆಗಿದ್ದಾರೆ, ಫಸ್ಟ್ ಅವರನ್ನ ರಾಜೀನಾಮೆ ತಗೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತೇಳಿ. ನಿನ್ನೆ ಕೂಡ ಚಳಿಗಾಲದ ಅಧಿವೇಶನ ಇತ್ತು, ಅದು ಕೂಡ ಕಂಟಿನ್ಯೂ ನಡೀಲಿಲ್ಲ. ನಿನ್ನೆ ಮೊನ್ನೆ ಪೂರ್ತಿಯಾಗಿ ಸ್ಟ್ರೈಕ್ ನಡೀತು. ಇದರ ಮಧ್ಯೆ ಏನಾಗ್ತಿದೆ ರಾಜಕೀಯದಲ್ಲಿ ಅಂತಂದ್ರೆ, ವೆಸ್ಟ್ ಬೆಂಗಾಳದಲ್ಲಿ ಕೂಡ MP ಗಳೇನಿದ್ರು, TMCಯ ಸಂಸದರೇನಿದ್ರು, ಅವರೆಲ್ಲ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ರಿ. ಈ ಕಡೆ DMK ಪಕ್ಷ 22 ಸಂಸದರು. ಇಲ್ಲಿ ಯಾಕೆ ಅಂತಂದ್ರೆ, ಏನು TVK ಪಕ್ಷಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದರಿಂದ ಸಡನ್ ಆಗಿ ನಮ್ಮನ್ನ ಕೇಳ್ದ, ಅದಕ್ಕೆ ಇವರು ಈಗ ಸದ್ಯಕ್ಕೆ ತಟಸ್ಥವಾಗಿದ್ದಾರೆ. ಬಟ್ MP ಅಂತ ವಿಚಾರಕ್ಕೆ ಬಂದ್ರೆ ಅವರು ಕೂಡ ಏನು ಬಿಜೆಪಿಗೆ ಸಪೋರ್ಟ್ ಮಾಡ್ತಿದೀವಿ ಅಂತ ಹೇಳ್ತಿದ್ರು. 22 MP ಗಳು. ಶಿವಸೇನೆ ಶರದ್ ಪವಾರ್ ಟೀಮ್ ಕೂಡ ಅಲ್ಲೂ ಕೂಡ 8 ಸಂಸದರು ಏನಿದ್ದಾರೆ ಅವರು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏನು ಈ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಡಿಲಿಮಿಟೇಷನ್ ಪಾಸ್ ಮಾಡ್ಕೋಬೇಕು, 540 ಇರ್ತಕ್ಕಂಥ ಸೀಟ್ 840 ಮಾಡಬೇಕು. 2004ರಲ್ಲಿ ಕೂಡ ಡಿಲಿಮಿಟೇಷನ್ ಆಗಿತ್ತು. ಜನಸಂಖ್ಯೆ ಹೆಚ್ಚಾದಂಗೆಲ್ಲ ವಿಸ್ತೀರ್ಣ ಹೆಚ್ಚಾಗಬೇಕು, MP ಸೀಟ್ಗಳು ಜಾಸ್ತಿ ಆಗ್ಬೇಕು ಅನ್ನೋದೇನು ಕಾನ್ಸೆಪ್ಟ್ ಇತ್ತು. ಇದರಿಂದ ಅಫ್ಕೋರ್ಸ್ ಜಾಸ್ತಿ ಆದ್ರೆ 2/3 ಏನಾರ ಬಂದ್ರೆ ಇದರಲ್ಲಿ ವೋಟಿಂಗ್ ಶೇರು ಡಿಲಿಮಿಟೇಷನ್ ಪಾಸ್ ಆಗುತ್ತೆ. ಸರ್ಕಾರದ ಪಾಲಿಸಿಗಳನ್ನ ಪಾಲನೆ ಮಾಡೋದು ಇದು ಆಗ್ತಾ ಹೋಗುತ್ತೆ. ಜನಸಂಖ್ಯೆನೂ ಹೆಚ್ಚಾಗಿದೆ, ಇದು ಆಗ್ಲೇಬೇಕು. ಇದರ ಮಧ್ಯೆ 33% ವುಮೆನ್ ರಿಸರ್ವೇಶನ್ ಏನಿದೆ ಅದು ಕೂಡ ಈ ಡಿಲಿಮಿಟೇಷನ್ ಆದ್ರೆ ಆಗುತ್ತೆ ಅಂತ ಹೇಳಲಾಗ್ತದೆ. ಈಗ ಏನಪ್ಪಾ ಅಂತಂದ್ರೆ, ಡೆಲ್ಲಿಯ ಪೊಲೀಸರು ಇಷ್ಟು ಅಮಾನುಷವಾಗಿ ಸ್ಟೂಡೆಂಟ್ ಗಳ ಮೇಲೆ, ಅಲ್ಲಿ ಬೇರೆಯವರು ಬಂದಿದ್ದಾರೆ, ಬರೀ ಸ್ಟೂಡೆಂಟ್ ಏನು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಬೇರೆಯವರು ಕೂಡ ಬಂದಿದ್ದಾರೆ. ಅದನ್ನ ಸಿಟ್ಟಿಡ್ಕೊಂಡು ಅವರು ಆರ್ಡರ್ ಮಾಡಿ ಗೃಹ ಸಚಿವರು ಮೋದಿಯ ಮನೆ ಮುಂದೆ ಬೇರೆ ಸ್ಟ್ರೈಕ್ ಮಾಡಿದ್ರು. ಆದ ಕಾರಣಕ್ಕೇನೆ ಇವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸ್ಟೂಡೆಂಟ್ರು ಬಂದಿದ್ದಾರೆ, ಬೇರೆಯವರು ಕೂಡ ಇದರಲ್ಲಿ
ಎಲ್ಲಾ ಪಾರ್ಟಿಗಳಿದ್ರೆ ಆಮ್ ಆದ್ಮಿ ಪಾರ್ಟಿ ಸಪೋರ್ಟ್ ಮಾಡ್ತದೆ, ಈ ಕಡೆ TMC ಸಪೋರ್ಟ್ ಮಾಡ್ತದೆ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ. ಎಲ್ಲಾ ಪಾರ್ಟಿಗಳು ಈ ಆಕ್ಟರ್ ಪ್ರಕಾಶ್ ರೈ ಕೂಡ ಅಲ್ಲೇ ಇದ್ದಾರೆ. ಸೋನಂ ವಾಂಗ್ಚುಕ್ ಕೂಡ ಅವರು ಸ್ಟ್ರೈಕ್ ಮಾಡ್ತಿದ್ರು 23 ದಿನ, ಇಲ್ಲಿಗೆ 24 ದಿನ. ಮೊನ್ನೆ ಏನಾಯ್ತು, ಅವರನ್ನ ಅರೆಸ್ಟ್ ಮಾಡಿ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾ ಇದ್ದಾರೆ. ದಿನಕ್ಕೆ 3 ಹಾಸ್ಪಿಟಲ್ ಇಂದ 3 ಬಾರಿ ಅವರಿಗೆ ಆಸ್ಪತ್ರೆಯಿಂದ ಚೆಕ್ಅಪ್ ನಡೀತಾ ಇತ್ತು. ಅವ್ರ ವೇಟ್ ಕೂಡ 11 kg ಲಾಸ್ ಆಗಿದ್ದಾರೆ ಅಂತ ಹೇಳ್ತಿದ್ರು. ಬಿಜೆಪಿ ಮೊದಲೇ ಇವರು ಒಂದು 2-3 ದಿನಗಳನ್ನೇ ಅವರು ಸ್ಟ್ರೈಕ್ ಏನ್ ಮಾಡ್ತಿದ್ರು ಉಪವಾಸ ಟೈಮಲ್ಲಿ, ಅವ್ರು ಹೋಗಿ ಅವರ ಕುಂದುಕೊರತೆಗಳನ್ನ ಕೇಳಬೇಕಿತ್ತು. ಅವ್ರ ಮಟ್ಟಿಗೆ ಅವ್ರು ಮಾಡ್ತಾ ಇದಾರೆ ಬಿಡಿ, ಏನಾಗಲ್ಲ ಅಂತ ಸುಮ್ನೆ ಸೊಕ್ಕನ್ನ ತೋರಿಸಿದ್ದು ಬಿಜೆಪಿ ತನ್ನ ಕುತ್ತಿಗೆಗೆ ತಂದುಕೊಂಡಿದೆ. ಇದರ ಮಧ್ಯೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಏನು ಹೈಡ್ರೋಜನ್ ಟ್ರೈನ್ ಕಂಡುಹಿಡಿದಾಗ್ಲಿ, ಬಾಹ್ಯಾಕಾಶಕ್ಕೆ ಸ್ಯಾಟಲೈಟ್ ಅನ್ನ ಕಳಿಸಿದ್ದಾಗ್ಲಿ, ಆನಂತರ ಇದೇನು ಇಂಡಿಯನ್ ಮೇಡ್ ಇನ್ ಇಂಡಿಯಾದಲ್ಲಿ ಟಾಟಾದವ್ರ ಜೊತೆ ಸೇರ್ಕೊಂಡು ಏನು ಏರ್ ಬಸ್ ಅಂತ ಒಂದು ಕಾರ್ಗೋ ವಿಮಾನವನ್ನ ಇಲ್ಲೇ ಇಂಡಿಯಾದಲ್ಲೇನೆ ಪ್ರೊಡಕ್ಷನ್ ಮಾಡಿದ್ದಾಗ್ಲಿ, ಇವೆಲ್ಲವೂ ಕೂಡ ಒಂದು ಅಭಿವೃದ್ಧಿಯ ಪಂಥದಲ್ಲಿ ಸಾಗ್ತಾ ಇದೆ. ಇದರ ಮಧ್ಯೆ ಇದೊಂದು ನೀಟ್ ಎಕ್ಸಾಮ್ ಬಂದಿದೆ. ಇದೇ ಮೊದಲ ನೀಟ್ ಎಕ್ಸಾಮ್ ಏನಾದ್ರು ಲೀಕ್ ಆಗಿದೆ ಅಂದ್ರೆ ಇದೇ ಮೊದಲೇನಲ್ಲ. 2010ರಲ್ಲೂ ಲೀಕ್ ಆಯ್ತು. AIMS ಎಕ್ಸಾಮ್ ಅಂತ ಇತ್ತು, ಅದನ್ನು 2012ರಲ್ಲಿ ಲೀಕ್ ಆಯ್ತು. ಕಾಂಗ್ರೆಸ್ ಟೈಮಲ್ಲೂ ಕೂಡ 2-3 ಸಾರಿ ಪೇಪರ್ ಲೀಕ್ ಆಗಿದೆ. ಆ ಟೈಮಲ್ಲಿ ಕಾಂಗ್ರೆಸ್ ಇದ್ದಿದ್ದು. ಅವಾಗೆಲ್ಲ ಏನು ಡಿಸಿಷನ್ ತಗೊಂಡಿದ್ರು, ಅವಾಗಲೂ ಕೂಡ ಎಕ್ಸಾಮ್ ಮಿನಿಮಮ್ 15-20 ಲಕ್ಷ ಜನ ಎಕ್ಸಾಮ್ ಬರಿತಾ ಇದ್ರು ನೀಟ್. ನಮ್ಮ ದುರಾದೃಷ್ಟ ಏನಂದ್ರೆ ನಮ್ಮ ಇಂಡಿಯಾದಲ್ಲೇ ಮಾತ್ರನೇ 2 ಲಕ್ಷ ಇರ್ತಕ್ಕಂಥ ಪೋಸ್ಟ್ಗೆ 25 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಒಟ್ಟಿನಲ್ಲಿ ಯಾವುದೇ ಸರ್ಕಾರದಲ್ಲಿ ನಾವು ಯಾವ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ಇದು ಸ್ಟೂಡೆಂಟ್ಗಳ ಮೇಲೆ ಏನು ಲಾಠಿ ಪ್ರವಾಹ ಮಾಡಿದ್ರು, ಲಾಠಿಗೆಲ್ಲ ಮಳೆಗಳನ್ನ ಸಿಗಿಸ್ಕೊಂಡು ಹೊಡೆದ್ರು. ಇವರೇನು ಪೊಲೀಸರ ಅಥವಾ ರೌಡಿಗಳಂತ ಹೇಳ್ಬೋದು, ಡೆಲ್ಲಿ ಪೊಲೀಸರು. ಇದರ ಮಧ್ಯೆ ಏನು ಮುಖ್ಯ ನ್ಯಾಯಾಧೀಶರು ಹತ್ರ ಏನು ಪಿಟಿಷನ್ ಹೋಗಿತ್ತು, ಹಿಂಗೆ ಜಂತರ್ ಮಂತರ ಅಲ್ಲಿ ಸ್ಟೂಡೆಂಟ್ಗಳ ಮೇಲೆ ಲಾಠಿ ಪ್ರವಾಹ ನಡೆದಿದೆ ಅಂತ. ನಮ್ಗೆ ಆ ವಿಡಿಯೋಗಳನ್ನ ನೋಡೋಕೆ ಟೈಮ್ ಇಲ್ಲ ಅಂತ ಹೇಳಿ ಸೂರ್ಯಕಾಂತ್ ಅವರು ಮುಖ್ಯ ನ್ಯಾಯಾಧೀಶರು ಕೂಡ ಹೇಳಿದ್ರೆ, ನೀವು ಹೈಕೋರ್ಟ್ಗೆ ಹೋಗಿ ನಮ್ಮ ಟೈಮ್ ವೇಸ್ಟ್ ಮಾಡ್ಬಿಡಿ, ನಿಮ್ ಟೈಮ್ ಕೂಡ ವೇಸ್ಟ್ ಮಾಡ್ಕೋಬೇಡಿ ಅಂತ ಅವರು ಈಗ ಹೇಳಿದ್ದಾರೆ ನಿನ್ನೆ. ಇನ್ನು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಥವಾ ಧರ್ಮೇಂದ್ರ ಪ್ರಧಾನ್ ಏನ್ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳ ಅಪ್ಡೇಟ್ಗಳಲ್ಲಿ ತಿಳಿಸ್ತೀನಿ. ಏನನ್ನಿಸ್ತು ನಿಮ್ಗೆ ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.